ಗುಡ್ ಈವ್ನಿಂಗ್ ಫ್ರೆಂಡ್ಸ್, ಗುಬ್ಬಚ್ಚಿ ಗೂಡು ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಏನಪ್ಪ ಅಂದರೆ ಇದು ದಂಟಿನ ಸೊಪ್ಪು. ಇವತ್ತು ದಂಟಿನ ಸೊಪ್ಪಿನ ಪಲ್ಯ ಅಂದರೆ ಇದು ನೀವು ಯಾವುದೇ ರೀತಿ ಕಾಂಬಿನೇಷನಿಗೆ ಬೇಕಾದರೂ ನೀವು ಇದನ್ನು ಬಳಸ್ಕೋಬೋದು. ಮೀನ್ಸ್ ಇದು ಚಪಾತಿ, ದೋಸೆ, ರೊಟ್ಟಿ, ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ, ಅದ್ರ ಮಜಾನೇ ಬೇರೆ. ಬನ್ನಿ, ಇದಕ್ಕೆ ಏನು ಮಾಡಬೇಕು, ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನಾನಿದು ಕಂಪ್ಲೀಟಾಗಿ ತೋರಿಸ್ಕೊಡ್ತೀನಿ. ಇದು ನಮ್ಮನೆ ಸ್ಪೆಷಲ್ ನೋಡಿ. ನಾನಿಲ್ಲಿ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ದಂಟಿನ ಸೊಪ್ಪು ಒಂದು ಕಟ್ಟು ಸಿಗುತ್ತಲ್ಲ, ಆ ಒಂದು ಕಟ್ಟನ್ನು ನಾನಿವತ್ತು ತೊಳ್ಕೊಂಡು 5-6 ಸತಿ ನಾನು ಚೆನ್ನಾಗಿ ತೊಳ್ಕೊಂಡಿದ್ದೀನಿ. ಏಕೆಂದರೆ ನಿಮಗೆ ಗೊತ್ತಿದೆ ಅಲ್ವಾ, ಸೊಪ್ಪಲ್ಲಿ ತುಂಬ ಗಲೀಜು ಮತ್ತು ಮಣ್ಣು ಎಲ್ಲ ಇರುತ್ತೆ. ಎಷ್ಟು ನಾವು ಶುದ್ಧವಾಗಿ ಬಳಸ್ತೀವೋ ಅಷ್ಟೇ ನಮ್ಮ ಆರೋಗ್ಯಕ್ಕೂ ಒಳ್ಳೆಯದು. ಹಾಗಾಗಿ ನೆಕ್ಸ್ಟು ಬೆಳ್ಳುಳ್ಳಿ 3 ಈರುಳ್ಳಿ, ಚಿಕ್ಕದಾದರೆ 3 ಈರುಳ್ಳಿ ತೊಗೊಳ್ಳಿ. ಸ್ವಲ್ಪ ದಪ್ಪ ಇರೋ ಗೆಡ್ಡೆ ಆದರೆ 2 ಸಾಕಾಗುತ್ತೆ. ಒಂದು ಕಟ್ಟಿನ ಅಳತೆಗೆ ನಾನು ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ ನಿಮ್ಮ ಖಾರಕ್ಕೆ ತಕ್ಕನಂತೆ ನೀವು ಬಳಸ್ಕೋಬೋದು. ಬೆಳ್ಳುಳ್ಳಿ ಒಂಚೂರು ಒಂದು 5-6 ಎಸ್ಲು ಹಾಕ್ಕೊಂಡಿದ್ದೀನಿ. ಸಾಸಿವೆ ಮತ್ತು ಜೀರಿಗೆ, ಒಗ್ಗರಣೆಗೆ ಎಣ್ಣೆ ಆಯಿತಾ. ಆಮೇಲೆ ಸ್ವಲ್ಪ ಅರಿಶಿನದ ಪುಡಿ. ಸರಿ, ಬನ್ನಿ ಈಗ ನಾವು ಶುರು ಮಾಡೋಣವಾ. ಮೊದಲು ನಾನು ಇಲ್ಲಿ ಬಾಣಲೆ ಇಟ್ಕೊಂಡಿದ್ದೀನಿ. ಬಾಣಲೆ ಕಾಯ್ತಿದ್ದಾಗೇನೆ ಸುಮಾರು 4 ಸ್ಪೂನಷ್ಟು ನಾನಿಲ್ಲಿ ಸೌಟಿನ ಅಳತೆಯಲ್ಲಿ 1 ಸೌಟು ತೊಗೊಂಡಿದ್ದೀನಿ ಆಯಿತಾ. ನೀವು ಸ್ಪೂನ್ ಅಳತೆ ಅಂದರೆ ಟೀ ಸ್ಪೂನ್ ಬರುತ್ತಲ್ಲ, ಆ ಸ್ಪೂನಲ್ಲಾದರೆ 4ರಿಂದ 5 ಸಾಕಾಗುತ್ತೆ ಒಂದು ಕಟ್ಟು ಸೊಪ್ಪಿಗೆ. ಓಕೆ, ಈಗ ಎಣ್ಣೆ ಕಾದಿದೆ. ಸಾಸಿವೆ ಮತ್ತು ಜೀರಿಗೆ ಆಯಿತಾ, ಇದನ್ನು ಹಾಕ್ಕೋಬೇಕು. ಸ್ವಲ್ಪ ಚಿಟಪಟ ಅನ್ನಬೇಕು, ಆಗಲೇ ಅಡುಗೆಗಳು ತುಂಬ ಚೆನ್ನಾಗಿ ಆಗೋದು. ಈಗ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರಬೇಕು. ಯಾವುದೇ ಕಾರಣಕ್ಕೂ ಆಗಾಗೆ ಹಾಕಬೇಡಿ. ಜಜ್ಜೋದ್ರಿಂದ ಏನಾಗುತ್ತೆ ಅಂದರೆ ಅಲ್ಲಿರೋಂಥ ಆ್ಯಂಟಿ ಆಕ್ಸಿಡೆಂಟ್ ಅಂತ ಇರುತ್ತೆ, ಸರಿನಾ. ಅದು ನಮ್ಮಲ್ಲಿ ಮೀನ್ಸ್ ಇವಾಗ ಗ್ಯಾಸ್ಟ್ರಿಕ್ ಆಸಿಡಿಟಿ ಅಂತ ನಾವೇನು ಹೇಳ್ತೀವಲ್ವ, ಅದು ಕಮ್ಮಿ ಆಗುತ್ತೆ. ಬೆಳ್ಳುಳ್ಳಿನ ನಾವೆಷ್ಟು ಬಳಸ್ತೀವೋ ಅಷ್ಟು ಒಳ್ಳೆಯದು. ಹಾಗಂತ ಜಾಸ್ತಿ ಬಳಸಬಾರ್ದು ಫ್ರೆಂಡ್ಸ್. ಯಾಕೆ ಗೊತ್ತಾ, ಕೆಲವೊಂದು ಸತಿ ನಮ್ಮ ದೊಡ್ಡವ್ರು ಹೇಳ್ತಾರಲ್ಲ, ಜಾಸ್ತಿ ಆದಷ್ಟು ಅಮೃತನೂ ವಿಷ. ಹಾಗಾಗಿ ಎಷ್ಟು ಬಳಸಬೇಕೋ ಅಷ್ಟೇ. ಪ್ರತಿಯೊಂದನ್ನೇ ಆಗಿರ್ಬೋದು, ನಾನು ಬರೀ ಬೆಳ್ಳುಳ್ಳಿಗೆ ಅಂತಲೇ ಹೇಳ್ತಾ ಇಲ್ಲ, ಪ್ರತಿಯೊಂದೂ ಆಯಿತು ಫ್ರೆಂಡ್ಸ್ ಆಯಿತಾ. ನೋಡ್ತಾ ಇದ್ದೀರಲ್ವಾ. ಈಗ ಬೆಳ್ಳುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಸ್ವಲ್ಪ ಕಂದು ಬಣ್ಣಕ್ಕೆ ಬರ್ತಿದ್ದಾಗಲೇ ಈಗ ನಾನಿಲ್ಲೇನು ಹೆಚ್ಚಿಟ್ಕೊಂಡಿದ್ದೀನಲ್ಲ, ಹಸಿಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಇವೆರಡನ್ನು ಒಟ್ಟಿಗೆ ಹಾಕ್ತಾಯಿದ್ದೀನಿ. ಓಕೆನಾ. ಇದನ್ನು ನೀವು ಬೇಗನೆ ಮಾಡ್ಕೋಬೋದು. ಇನ್ನು ತುಂಬ ಲೇಟ್ ಆಗುತ್ತಪ್ಪ ಹಾಗೆ ಹೀಗೆ, ಆಮೇಲೆ ಕೆಲಸದಿಂದ ಬಂದಿರ್ತೀರ ಸಾಕಾಗಿ, ಅಯ್ಯೋ ಏನೇನೋ ಸಾರು ಮಾಡ್ಕೋಬೇಕು, ಇಷ್ಟೆಲ್ಲ ಇರುತ್ತೆ, ಯಾರಪ್ಪ ಮಾಡ್ತಾರೆ, ಈಗೆಲ್ಲ ಯೋಚನೆ ಮಾಡೋಷ್ಟು ಅವಶ್ಯಕತೆ ಏನೇ ಇಲ್ಲ. ಇದರಲ್ಲಿ ಏನು ಗೊತ್ತಾ ನಿಮಗೆ, ಮೇನು ನಾವೇನು ಸೊಪ್ಪಿದೆಯಲ್ಲ, ಸೊಪ್ಪನ್ನ ನಾವು ಕ್ಲೀನ್ ಮಾಡಿಕೊಂಡು ಅದನ್ನು ಸಣ್ಣದಾಗಿ ಹೆಚ್ಕೋತೀವಲ್ಲ, ಅದಷ್ಟೇ ನಮಗಿಲ್ಲಿ ಟೈಮ್ ಹಿಡಿಸೋದು. ಬೇರೆ ಏನು ಶುರು ಮಾಡಿದ್ವಿ ಅಂದರೆ ನಿಮ್ಗೆ ಕರೆಕ್ಟಾಗಿ ನೀವು ಗಂಟೆ ನೋಡ್ಕೊಂಡು ನೀವು ಬೇಕಾದ್ರೆ ಈ ಅಡುಗೆನ ಮಾಡಿ ಮುಗಿಸ್ಬೋದು. ವಿತಿನ್ 10 ನಿಮಿಷದಲ್ಲಿ ಈ ರೆಸಿಪಿ ನಿಮಗೆ ಶುರು ಆಗುತ್ತೆ. ಓಕೆನಾ. ನಾನಿಲ್ಲಿ ಕರ್ಬೇವಿನ ಸೊಪ್ಪು ಈಗ ಬಳಸ್ತಾ ಇದ್ದೀನಿ ಫ್ರೆಂಡ್ಸ್. ನಾನು ಒಂದು ಕಡ್ಡಿ ಕರಿಬೇವು. ಓಕೆನಾ. ಈರುಳ್ಳಿ ಚೆನ್ನಾಗಿ ಅಂದರೆ ಫುಲ್ಲು ಬ್ರೌನ್ ಆಗಬಾರ್ದು, ಹಾಗಂತ ತುಂಬ ಹಸಿನೂ ಇರಬಾರ್ದು, ಮೀಡಿಯಮಾಗಿ ಬೆಂದ್ಕೊಂಡ್ರೆ ಸಾಕು.
ಹಾಗಾಗಿ ಈ ಥರ ಸೌಟಲ್ಲಾಡಿಸಿ ಸ್ವಲ್ಪ ಹೊತ್ತು ಬೇಯಲಿಕ್ಕೆ ಬಿಡಿ. ಕಾಣಿಸ್ತಾ ಇದೆ ಅಲ್ವಾ ನಿಮಗೆ? ಯಾವುದೇ ಅಡುಗೆಗಳಾಗಿರ್ಬೋದು, ನಾವು ಗಮನ ಕೊಟ್ಟು ಇಷ್ಟು ಪ್ರೀತಿಯಿಂದ ಮಾಡ್ತೀವಿ ನೋಡಿ, ಅದಷ್ಟೇ ತುಂಬ ಚೆನ್ನಾಗಾಗುತ್ತೆ. ಬರೀ ನಾನು ದಂಟಿನ ಸೊಪ್ಪಿನ ಪಲ್ಯ ಅಂತಲೇ ನಾನು ಹೇಳ್ತಾ ಇಲ್ಲ, ಅಥವಾ ಬೇರೆ ಅಡುಗೆಗಳಂತಲೂ ನಾನು ಯಾರಿಗೂ ನಾನೇನು ಹೇಳ್ತಾ ಇಲ್ಲ. ನಾವೇನೇ ಅಡುಗೆಗಳು ಮಾಡಿದ್ರೂ ಪ್ರತಿಯೊಂದೂ ಪ್ರೀತಿಯಿಂದ, ಇದು ನಮ್ಮ ಮನೆಯವರಿಗೋಸ್ಕರ ಎಲ್ಲ ಮಾಡ್ತಾಯಿದ್ದೀವಿ ಅಂತ ನೀವು ಮಾಡಿ. ನೀವು ಬೇಕಾದರೆ ಗೊಜ್ಜನ್ನು ಬೇಕಾದರೆ ನೀವು ಬಳಸಿದ್ರೂ ಸಹಿತ ಅದು ತುಂಬ ಚೆನ್ನಾಗಿ ಆಗುತ್ತೆ. ಓಕೆನಾ? ಒಂಚೂರು ಬಾಡಿದ್ರೆ ನೆಕ್ಸ್ಟ್ ನಾವಿನ್ನ ಆಲ್ಮೋಸ್ಟ್ 70% ನಮಗೀಗ ಪಲ್ಯ ರೆಡಿ ಆಯಿತು. ಏನಪ್ಪ ಸೊಪ್ಪು ಹಾಕಿಲ್ಲ ಏನಿಲ್ಲ ಅನ್ಕೋತಿದ್ದೀರಾ? ಈಗ ಹಾಕ್ತೀನಿ ನೋಡಿ. ಅದೇ ಕಾಣಿಸ್ತಾ ಇದೆಯಾ? ನೋಡಿ ಈ ಥರ. ಈ ದಂಟಿನ ಸೊಪ್ಪಲ್ಲಿ ನಾವು ಇದನ್ನು ಒಂದನ್ನು ಮಾತ್ರ ಅಂತಲೇ ನಾವು ರೆಸಿಪಿ ನಾವು ಮಾಡೋದಿಲ್ಲ ಸ್ನೇಹಿತರೆ. ಏನು ಗೊತ್ತಾ, ಇದರಲ್ಲಿ ನಾವು 5-6 ಥರ ಬೇರೆ ಬೇರೆ ವೆರೈಟೀಸ್ ಆಫ್ ನಾವಿಲ್ಲಿ ದಂಟಿನ ಸೊಪ್ಪಿಂದು ಮಾಡ್ತೀವಿ ನಮ್ಮ ಮನೆಯಲ್ಲಿ. ಪ್ರತಿಯೊಂದನ್ನು ನಾನು ಇನ್ಮೇಲೆ ಶೇರ್ ಮಾಡ್ತಾ ಹೋಗ್ತೀನಿ ನಿಮಗೆ. ಆಯಿತಾ? ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಕೊಡಿ. ನಿಮ್ಗೆ ಯಾವ ಥರ ಅಡುಗೆಗಳು ಬೇಕು ಅನ್ನೋದನ್ನು ಮಸ್ಟ್ ಆ್ಯಂಡ್ ಶುಡ್. ಆಯಿತಾ? ನೀವು ಏನು ನನಗೆ ಹೇಳ್ತಿರಲ್ಲ ಕಾಮೆಂಟ್ನಲ್ಲಿ, ಅದು ನನಗೆ ಉಪಯುಕ್ತವಾದ ಮಾಹಿತಿ, ಅಂದರೆ ಗುಡ್ ಮೆಸೇಜ್ ಫಾರ್ ಮೀ. ಈಗ ಸೊಪ್ಪು ಹಾಕೋತಾ ಇದ್ದೀನಿ ನಾನು ಅಷ್ಟೇ. ಇದೊಂದು 90% ಮುಗೀತು ನಮ್ಮ ಕೆಲಸ. ಕಾಣಿಸ್ತಾ ಇದೆಯಾ? ಈ ಥರ ಸೊಪ್ಪನ್ನು ಪೂರ್ತಿ ಹಾಕೋತಾ ಇದ್ದೀನಿ. ಓಕೆ, ಈಗ ಒಂದು ಸತಿ ನಾವಿಲ್ಲಿ ತಿರುಗಿಸ್ಕೊಬಿಡೋಣ. ಯಾಕೆ ಗೊತ್ತಾ, ಕೆಳಗಡೆ ಉರಿ ತಾಕಿದಷ್ಟು ಸ್ವಲ್ಪ ಸೀದೋಗುವಂಥದ್ದು ಅಂದರೆ ತಳ ಹಿಡಿಯೋ ಸಾಧ್ಯತೆಗಳು ಇರುತ್ತೆ. ಯಾಕೆಂದರೆ ಸೊಪ್ಪಿಂದಲ್ವ ನಾವು ನೀರೇನು ಬಳಸ್ತಾ ಇಲ್ಲ. ಸೊಪ್ಪಲ್ಲಿ ಏನಿರುತ್ತೆ ಅಲ್ವಾ ನೀರಿನ ಅಂಶ, ಅದಷ್ಟೇ ನಮಗಿಲ್ಲಿ ನೀರು, ಅಂದರೆ ಸೊಪ್ಪು ಬೇಯಲಿಕ್ಕೆ ಸಾಧ್ಯ. ಕೆಳಗಡೆ ಹಾಕಿರೋಂಥ ಒಗ್ಗರಣೆಗಳು ಜಾಸ್ತಿ ಸೀದುಬಿಟ್ರೂ, ಇದು ತಳ ಹಿಡಿದ್ರೂ ನಮಗೆ ಟೇಸ್ಟು ಚೇಂಜ್ ಆಗ್ತಾ ಇರುತ್ತೆ. ಈ ರೀತಿ ಪೂರ್ತಿ ನಾವಿಲ್ಲಿ ತಿರುಗಿಸ್ಕೋಬೇಕು. ಒಂದು 5 ನಿಮಿಷ ನಾವೀಗ ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಿಸ್ಕೊಳ್ಳೋಣ. ಆಯಿತಾ? ನೋಡಿ ಮುಚ್ಚಳ ಮುಚ್ಚಿದ್ದೀನಿ, ಈಗ ಬೇಯಲಿ. ದಯವಿಟ್ಟು ಫ್ರೆಂಡ್ಸ್ ಈ ಗುಬ್ಬಚ್ಚಿಗೂಡು ಕಾರ್ಯಕ್ರಮನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ಸ್ ಮಾಡಿ, ಪಕ್ಕದಲ್ಲೇ ಇರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮಾತ್ರ ದಯವಿಟ್ಟು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತು ಕಾಮೆಂಟ್ ಹಾಕಿ. ನೀವೇನು ಕಾಮೆಂಟ್ ಹಾಕ್ತಿರಲ್ಲ ನನಗದು ಒಳ್ಳೆ ಮೆಸೇಜ್ ನನವರೆಗೂ ತಲುಪುತ್ತೆ. ನೆಕ್ಸ್ಟ್ ನಾನು ಯಾವುದೇ ರೀತಿ ವೀಡಿಯೋಸ್ ಮಾಡಬೇಕು ಅಂದರೂ ನನಗೊಂದು
ಕ್ಲಿಯರಾಗಿ ನನಗೆ ಗೊತ್ತಾಗುತ್ತೆ. ಓಕೆ, ನಾನು ಈ ಥರ ಮಾಡಬೇಕಿತ್ತು, ಈ ಥರ ಮಾಡಬಾರ್ದಾಗಿತ್ತು ಅಂತ ನನ್ನನ್ನು ನಾನು ತಿದ್ಕೊಳ್ಳೋದಕ್ಕೊಂದು ಅವಕಾಶ ಸಿಗುತ್ತೆ. ನಿಮ್ಮಿಂದ ನಾನು ಕಲಿಬಹುದು ಆಯಿತಾ. ಓಕೆ, ಈಗ ಮುಚ್ಚಳ ತೆಗೆದು ನೋಡೋಣವಾ ಯಾವ ರೀತಿ ಆಗಿದೆ. ಟಡಾಣ್. ನೋಡಿ ಈ ಥರ ಆಗಾಗ ಒಂದೆರಡು ನಿಮಿಷ ಮುಚ್ಚಳ ಮುಚ್ಚಿ ಬೇಯಿಸ್ಕೋಬೇಕು. ಮತ್ತು ಹಾಗೆಯೇ ಮುಚ್ಚಳ ತೆಗೆದ್ಬಿಟ್ಟು ಒಂದೆರಡು ಮೂರು ಸತಿ ಈ ಥರ ತಿರುಗಿಸ್ಕೊಂಡ್ರೆ ಮುಗೀತು. ಈಗ ಸೊಪ್ಪು ಬೇಯಬೇಕಲ್ವ ಚೆನ್ನಾಗಿ. ಏನಾಗಬೇಕು, ಇದು ನನ್ನ ಮಗಳು ಮಾತಾಡ್ತಾ ಇರೋದು, ದಯವಿಟ್ಟು ಯಾರೇನೋ ಅಂದ್ಕೋಬೇಡಿ. ತೋರಿಸ್ತೀನಿ, ಅವಳನ್ನು ಸಹಿತ ಇಂಟ್ರೊಡ್ಯೂಸ್ ಮಾಡಿಸ್ತೀನಿ. ಸ್ವಲ್ಪ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪು, ಅಂದರೆ ಇದು ಸೊಪ್ಪಿನ ಪಲ್ಯ ಆಗಿರೋದ್ರಿಂದ, ಅಂದರೆ ಈ ಸೊಪ್ಪೆ ಅಂತಲ್ಲ, ನೀವು ಯಾವುದೇ ರೀತಿ ಸೊಪ್ಪುಗಳನ್ನ ಬಳಸಿದಾಗ ಉಪ್ಪನ್ನು ನೋಡಿಕೊಂಡು ಹಾಕ್ಕೊಳ್ಳಿ. ಯಾಕೆಂದರೆ ಬೆಂದಮೇಲೆ ಇಷ್ಟಿರೋ ಸೊಪ್ಪು ಸಹಿತ ಅದು ಬೆಂದಮೇಲೆ ಇಷ್ಟೇ ಆಗೋದು, ಅದಕ್ಕೋಸ್ಕರ. ಓಕೆನಾ. ಉಪ್ಪು ಕಮ್ಮಿ ಇದ್ದರೆ ಬೇಕಾದರೆ ಬಳಸ್ಕೋಬೋದು. ಅದೇ ಉಪ್ಪು ಜಾಸ್ತಿ ಆದರೆ ಅದಕ್ಕೂ ಒಂದು ಟಿಪ್ಸ್ ಇದೆ ನನ್ನ ಹತ್ರ. ನೆಕ್ಸ್ಟ್ ನಾನು ಅದನ್ನು ತಿಳಿಸ್ತೀನಿ ನಿಮಗೆ. ನೋಡಿ, ಬೇಯ್ತಾ ಬೇಯ್ತಾ ಎಷ್ಟಾಯಿತು ಅಂತ ನಾನು ಹಾಕ್ದಾಗ ಎಷ್ಟಿತ್ತು, ಈಗ ನೋಡಿ ಎಷ್ಟಾಗಿದೆ ಅಂತ. ಅದೇ ಈ ಸೊಪ್ಪಿನ ಲಕ್ಷಣ, ಇದ್ರ ಗುಣನೇ ಹಾಗೆ. ಬೇಯ್ತಾ ಬೇಯ್ತಾ ಸೊಪ್ಪದಾಗುತ್ತೆ, ಸಾರಿ ಕಮ್ಮಿ ಆಗುತ್ತೆ, ಸೊಪ್ಪಾಗುತ್ತೆ ಅಂದರೆ ದಯವಿಟ್ಟು ಕ್ಷಮಿಸಿ. ಓಕೆನಾ. ಮತ್ತು ಈಗ ಇನ್ನೊಂದು ಸ್ವಲ್ಪ ಹೊತ್ತು ಮುಚ್ಚಳ ಮುಚ್ಚಿ ಬೇಯಿಸ್ಕೊಳ್ಳೋಣ. ಅಷ್ಟೇ, ಆಯಿತು ನಮಗೀಗ ಒಂದು 95% ಮುಗೀತು ಅಂತಲೇ ಅಂದ್ಕೊಳ್ಳೋಣ. ಸ್ವಲ್ಪ ಬೇಯಿತು ಅಂದರೆ ಕಂಪ್ಲೀಟ್ ಎಲ್ಲ ಆಯಿತು ಅಂತಲೇ. ನೋಡಿ, ಈಗ ನನ್ನ ದೊಡ್ಡ ಮಗಳನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತೀನಿ. ಹಾಯ್, ನನ್ನ ಹೆಸರು ಪುಣ್ಯಶ್ರೀ ಅಂತ. ಇವಳು ನಮ್ಮಮ್ಮ. ಇವಳೇ ನನ್ನ ದೊಡ್ಡ ಮಗಳು ಪುಣ್ಯಶ್ರೀ ಅಂತ. ಸ್ವಲ್ಪ ತರಲೆ, ಅದು ತುಂಬ ಒಳ್ಳೆಯವಳು. ಬನ್ನಿ ಈಗ ಮತ್ತೆ ತೆಗೆದು ನೋಡೋಣ. ಓಕೆನಾ, ಬಿಸಿ ಇದೆ. ನೋಡಿ, ಈಗ ಇದರಲ್ಲಿ ನೀರಿನ ಅಂಶ ಎಷ್ಟು ಬಿಟ್ಕೊಂಡಿದೆ ಕಾಣಿಸ್ತಿದ್ಯಾ ನೋಡಿ. ಇನ್ನು ಸ್ವಲ್ಪ ನೀರು ಹತ್ರ ಮಾಡ್ತೀನಿ ನೋಡಿ, ಕುದಿತಾ ಇದೆ ಅಂತ. ಅದೇ ಸೊಪ್ಪಿನಲ್ಲಿರುವಂಥದ್ದು, ಅದಕ್ಕೆ ನಾನು ನೀರು ಏನೂ ಬಳಸೋದಿಲ್ಲ. ಓಕೆನಾ, ಅಷ್ಟೆ. ಇದನ್ನೀಗ ಚೆನ್ನಾಗಿ ಒಂದ್ಸತಿ ತಿರುಗಿಸ್ಕೊಂಡೋಣ. ಓಕೆನಾ, ತಿರುಗಿಸ್ಕೊಂಡು ಸ್ವಲ್ಪ ಇದಕ್ಕೆ ಒಂದು ಚಿಟಿಕೆ ಅರಿಶಿನ, ಅಷ್ಟೇ. ಈಗ ಮತ್ತೆ ಒಂದು ಸ್ವಲ್ಪ ತಿರುಗಿಸ್ಕೊಬಿಡೋಣ. ಓಕೆನಾ. ನೋಡಿ, ಸ್ವಲ್ಪ ಕತ್ಲಿದೆ ಫ್ರೆಂಡ್ಸ್, ಏನೋ ಅಂದ್ಕೋಬೇಡಿ. ನಾನು ಸಂಜೆ ಅಡುಗೆಗೋಸ್ಕರ ಮಾಡ್ತಾಯಿದ್ದೀನಿ ಅಲ್ವಾ, ಹಾಗಾಗಿ ನೆಕ್ಸ್ಟ್ ಟೈಮ್ ನಾನು ಏನೇನು ವೀಡಿಯೋಸ್ಗಳು ಮಾಡಿದಾಗಲೂ ನೀಟಾಗಿ ಒಳ್ಳೆ ಬೆಳಕಿರೋ ರೀತಿಯಲ್ಲಿ ನಾನು ಮಾಡಿ ನಿಮಗೆ ತೋರಿಸ್ತೀನಿ. ಹಾಗಂತ ಏನಪ್ಪ ಇವರು ಹಿಂಗೆಲ್ಲ ಮಾಡ್ತಿದ್ದಾರೆ, ಏನು ಕಾಣಿಸ್ತಿದೆ ನಮಗೆ, ದಯವಿಟ್ಟು ಈ ಥರ ಎಲ್ಲ ಏನೂ ಅಂದ್ಕೊಬೇಡಿ. ಮನುಷ್ಯ ಅಲ್ದಲ್ಲೇ ಇನ್ಯಾರ್ದು ತಪ್ಪು ಮಾಡೋದಕ್ಕಾಗುತ್ತೆ ಅಲ್ವಾ. ಹಾಗಂತ ನಾನು ಪ್ರತಿ ಸತಿ ತಪ್ಪು ಮಾಡ್ತೀನಿ ಅಂತ ನನ್ನನ್ನು ನಾನು ಹೇಳ್ಕೊತಾ ಇಲ್ಲ. ಏನೋ ಒಂದೆರಡು ಎಡುಗ್ತೀವಿ ಅಷ್ಟೆ. ನೋಡಿ, ಘಮ ಅಂತಿದೆ ದಂಟಿನ ಸೊಪ್ಪಿನ ಪಲ್ಯ. ಇದನ್ನು ನೀವು ಬಿಸಿ ಅನ್ನದ ಜೊತೆಗೆ ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ಆಹಾ, ಇಷ್ಟನ್ನು ತಿನ್ನೋರು ಸಹಿತ ಅಷ್ಟು ಅನ್ನ ಊಟ ಮಾಡ್ಬೋದು, ಅಷ್ಟು ರುಚಿ ಇರುತ್ತೆ. ಒಂದು ಸತಿ ನೀವು ಇದನ್ನು ಟ್ರೈ ಮಾಡಿ ನೋಡಿ, ಮತ್ತು ಹೇಗಿದೆ ಟೇಸ್ಟ್ ನಿಮಗೆಲ್ಲ ಹಿಡಿಸ್ತಾ ಹೇಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಕಮೆಂಟ್ ಮಾಡೋದನ್ನು ಮಾತ್ರ ದಯವಿಟ್ಟು ಯಾರೂ ಮರಿಬೇಡಿ.
ಓಕೆ, ಈಗ ಇದು ಸ್ವಲ್ಪ ಹೊತ್ತು ಮುಗೀತು. ಇನ್ನೊಂದು 5 ಮಿನಿಟ್ಸು ಬೇಯಿತು ಅಂದರೆ ರೆಡಿ. ಬೇಯ್ತಾ ಇದೆ ನೋಡಿ, ಆವಿ ಬರ್ತಾ ಇದೆ ಹೇಗೆ ಅಂತ. ಏನು ಗೊತ್ತಾ, ಯಾಕಪ್ಪ ಇವ್ರು ಹಿಂಗೆ ನಡಗಿಸ್ತಾರೆ ಹಾಗೆ ಹೇಗೆ ಅಂತ ದಯವಿಟ್ಟು ಅಂದ್ಕೊಂಬಿಡಿ. ನಮ್ಮನೆ ಸ್ವಲ್ಪ ಚಿಕ್ಕದು, ಅಂದರೆ ಅಡುಗೆ ಮನೆಯೂ ಸ್ವಲ್ಪ ಚಿಕ್ಕದಿದೆ. ನಾನು ನೆಕ್ಸ್ಟ್ ಮುಂಬರುವಂಥ ವೀಡಿಯೋಸ್ಗಳಲ್ಲಿ ನಾನೆಲ್ಲ ತೋರಿಸ್ತೀನಿ ನಿಮಗೆ. ಹಾಗಾಗಿ ಸ್ವಲ್ಪ ನನಗಿಲ್ಲಿ ಅಡುಗೆ ಮಾಡಲಿಕ್ಕೆ ಸ್ವಲ್ಪ ಕಂಫರ್ಟಬಲ್ ಆಗಿಲ್ಲ ಬಟ್ ಹಾಗಂತ ಹೇಳ್ತಾ ಇಲ್ಲ. ಬಟ್ ನಾನು ನೆಕ್ಸ್ಟ್ ಮಾಡೋ ವೀಡಿಯೋಸ್ ಎಲ್ಲನೂ ಕ್ಲಿಯರಾಗಿ ನೀಟಾಗಿ ಬೆಳಕಿರೋ ರೀತಿ, ನೀಟಾಗಿ ಕಾಣಿಸೋ ರೀತಿ ನಿಮಗೆಲ್ಲನೂ ನಾನು ನೀಟಾಗಿ ನಿಮಗೆ ತೋರಿಸ್ತೀನಿ ಆಯಿತಾ. ಇದರಲ್ಲಿ ಏನೇ ಸ್ವಲ್ಪ ಸಣ್ಣ ಪುಟ್ಟ ತಪ್ಪಾಗಿದ್ರೂ, ಅಂದರೆ ನಾನು ಮಾತಾಡಿರೋದ್ರಲ್ಲಿ ಆಗಿರ್ಬೋದು, ಹಾಗೆ ನಾನು ತೋರಿಸೋದ್ರಲ್ಲಿ ಸ್ವಲ್ಪ ಏನಾದರೂ ಮಿಸ್ಟೇಕ್ಸ್ ಆಗಿದರೆ ದಯವಿಟ್ಟು ಕ್ಷಮಿಸಿ, ಸಪೋರ್ಟ್ ಮಾಡಿ ನನ್ನನ್ನು, ಓಕೆನಾ. ನೋಡಿ ಅಷ್ಟೇ, ಸರಿ ಕಾಣಿಸ್ತಿದೆಯಾ ಈ ರೀತಿ. ಇದು ನಾನೇ ವೀಡಿಯೋಸ್ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಈ ಥರ ರಿಸ್ಕ್ ಆಗ್ತಾಯಿದೆ. ಅದಕ್ಕೆ ನೆಕ್ಸ್ಟ್ ವೀಡಿಯೋಸ್ ಎಲ್ಲ ನಾನು ನೀಟಾಗಿ ಮಾಡಿ ಹಾಕ್ತೀನಿ. ದಯವಿಟ್ಟು ಯಾರು ಏನು ಬೇಜಾರು ಮಾಡ್ಕೊಬೇಡಿ ಅಷ್ಟೇ. ಪದೇ ಪದೇ ಏನು ಇವ್ರು ಹಿಂಗೆ ಹೇಳ್ತಾರೆ ಅಂತ ಮಾತ್ರ ಅಂದ್ಕೊಂಬೇಡಿ. ಬಟ್ ಯಾಕೆಂದರೆ ಇದು ನನಗೊಂಥರ ಗಿಲ್ಟಿ ಫೀಲ್ ಅನ್ನಿಸ್ತಿದೆ. ಅದಕ್ಕೆ ಫ್ರೆಂಡ್ಸ್ ನಿಮ್ಮ ಹತ್ರ ಒಂಥರ ಶೇರ್ ಮಾಡ್ಕೊಂಡಿದ್ದೆ ಅಷ್ಟೇ. ನನ್ನ ಮನಸ್ಸಿನಲ್ಲಿರೋಂಥ ಮಾತುಗಳನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ, ಓಕೆನಾ. ಆಯಿತು, ಆಲ್ಮೋಸ್ಟು ಈಗ ಲಾಸ್ಟಲ್ಲಿ ನಾನು ಆಗಲೇ ಏನು ಹೇಳಿದ್ದೆ ನಿಮಗೆ, ಉಪ್ಪೇನಾದರೂ ಅಕಸ್ಮಾತ್ ಜಾಸ್ತಿ ಆಗಿತ್ತು ಅನಿಸಿದ್ರೆ ಇದಕ್ಕೇನು ಮಾಡಬೇಕು ಅಂತ ನಾನು ಹೇಳಿದೆ ಗೊತ್ತಾ. ಇದಕ್ಕೇನು ಟಿಪ್ಸ್ ಅಂದರೆ, ಕಾಯಿ ತುರಿ, ತೆಂಗಿನ ತುರಿ ನೋಡಿ ಸ್ವಲ್ಪ ಜಾಸ್ತಿ ಹಾಕ್ಬಾರ್ದು. ಯಾಕೆಂದರೆ ಇವಾಗ ಬೇಸಿಗೆಗಾಲ ಆಗಿರೋದ್ರಿಂದ, ಬೇಸಿಗೆಗಾಲ ಅಂತಲೇ ಎಲ್ಲ ಯಾವುದೇ ಕಾಲದಲ್ಲಿ ಹಾಕಲಿ ತೆಂಗಿನಕಾಯಿನ ಸ್ವಲ್ಪ ಆದಷ್ಟು ನಾನು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನಾವು ಬಳಸ್ಕೋಬೇಕು. ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಗೊತ್ತಾ, ಡೈಜೆಷನ್ ಆಗೋಲ್ಲ, ಒಂಥರ ಎದೆ ಮೇಲೆ ಇದ್ದಂಗೆ ಅನಿಸುತ್ತೆ, ಇದೆಲ್ಲ ಒತ್ತುತ್ತೆ ಕೆಲವೊಬ್ಬರಿಗೆ, ಹಾಗಾಗುತ್ತೆ. ಅದಕ್ಕೆ ಕಾಯಿ ಬಳಸಬಾರ್ದು ಅಂತ ಏನಿಲ್ಲ. ಈಗ 2 ಸತಿ ನಾವೀಗ ತಿರುಗಿಸ್ಕೊಂಡಿದ್ದೀವಿ ಅಂದರೆ ನಮ್ಮ ದಂಟಿನ ಸೊಪ್ಪಿನ ಪಲ್ಯ ಏನಿದೆ ರೆಡಿ ಟು ಸರ್ವ್. ಇದನ್ನಂತೂ ನಮ್ಮ ಮನೇಲಿ ನಾವು ಎಲ್ಲರೂ ಕಿತ್ತಾಡ್ಕೊಂಡು ತಿಂತೀವಿ, ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಇಷ್ಟ ಸಹಿತ ನನಗೆ. ಅಷ್ಟೇ, ಇದಕ್ಕೆ ಯಾವುದೇ ರೀತಿ ನಾನು ಇಲ್ಲಿ ಟೊಮೆಟೊ ಆಗಿ ಏನೂ ಬಳಸಿಲ್ಲ. ಅದು ನಿಮ್ಮ ಚಾಯ್ಸು. ಕೆಲವೊಂದು ರೆಸಿಪಿಗಳಿಗೆ ಚೆನ್ನಾಗಿರುತ್ತೆ, ಕೆಲವೊಂದಕ್ಕೆ ಅಷ್ಟು ಸೂಟ್ ಅನಿಸಲ್ಲ ಇದಕ್ಕೂ. ಬಟ್ ಇಲ್ಲಿ ಟೊಮೊಟೊ ಬೇಕಾದರೂ ಹಾಕೋಬೋದು, ಬಟ್ ಅದ್ರ ಟೇಸ್ಟು ಚೇಂಜ್ ಆಗುತ್ತೆ. ಆಮೇಲೆ ಹುಣಸೆ ಹಣ್ಣಿನ ರಸ ಇದರ ಅವೆಲ್ಲ ಸೂಟ್ ಆಗೋಲ್ಲ. ಟೊಮೊಟೊ ನಿಮ್ಮ ಲೈಕ್ ಆಪ್ಷನಲ್ ಅದು, ನಾನಿಲ್ಲಿ ಹಾಕಿಲ್ಲ ನಾನು. ಬಟ್ ನಿಮಗೆ ಬೇಕು ಅನಿಸಿದ್ರೆ ಹಾಕ್ಕೊಳ್ಳಿ, ಬಟ್ ಅದೊಂಥರ ಡಿಫ್ರೆಂಟ್ ಟೇಸ್ಟ್ ಆಗುತ್ತೆ, ಓಕೆನಾ. ಈಗ ಸ್ವಲ್ಪ ಅಂದರೆ ಸ್ಟವ್ನ ನಾವಿಲ್ಲಿ ಸ್ವಲ್ಪ ಸಿಮ್ಗೆ ಇಟ್ಕೊಂಡು ಒಂದು 2 ನಿಮಿಷ ಬಿಟ್ಟರೆ ರೆಡಿ ಆಯಿತು, ಓಕೆನಾ. ನಾನು ಆಗಲೇ ಹೇಳಿದ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಲೈಕ್ ಕೊಡೋದನ್ನು ಮರಿಬೇಡಿ, ಹಾಗೆ ಕಾಮೆಂಟ್ ಮಾಡೋದನ್ನು ದಯವಿಟ್ಟು ಯಾರು ಮರಿಬೇಡಿ, ಓಕೆನಾ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.